ಕಾಣ್ತೀವಿ ಅದು ಗೊತ್ತಿದ್ದು ಕುಣಿದ್ರಲ್ಲ ನಿಮ್ಗೆ. ಹಲೋ ಅಮ್ಮ, ವಯಸ್ಸು ಮೀರಿದ್ಮೇಲೆ ಕುಣಿದ್ರಲ್ಲ ಅದಕ್ಕೆ ಬಂದಿದ್ದು. ಅಮ್ಮ ಬಂದ್ರಮ್ಮ. ಅಲ್ಲ ಕಣ, ಆಕೆ ಎತ್ತಿ ಒಳ ಕರ್ಕೋಬೇಕು ಅಂದ್ರೆ ಆಗ್ಲೇ ಬಂದ್ಬಿಟ್ಟಲ್ಲ ಒಳಗಡೆ. ಸರಿ, ಪ್ರಯಾಣ ಹೇಗಿತ್ತು? ಸುಸ್ತಾಗಿಲ್ಲ ತಾನೆ? ಅಕ್ಕ, ನಾನೇನು ವಿದೇಶದಿಂದ ಬರ್ಲಿಲ್ಲಕ್ಕ, ಬೆಂಗಳೂರಿಂದ ಬಂದೆ ಅಷ್ಟೇ. ಅಲ್ಲ ಕಣ, ಇಷ್ಟೊಂದು ಸಣ್ಣ ಆಗಿದೆಯಲ್ಲ. ಅಲ್ಲ, ದಿನಕ್ಕೆ 3 ಹೊತ್ತು ತಿಂತೀಯ ತಾನೆ? ಕೊಡಿರಿ ರೀ, ಬನ್ರಿ. ಅಮ್ಮ, ತಾವು ಓದಕ್ಕೆ ಹೋಗಿದ್ದು ಊಟ ಮಾಡಿದ್ರಿ. ಅವತ್ತು ಹೋಗ್ಬೇಕಾದ್ರೆ ಕೊಡಪ್ಪ ಬ್ಯಾಗು ಅಂತ ಕೇಳಿದೆ. ಇವತ್ತು ನಮ್ಮ ತಮ್ಮ ದಂಡು ಬಂದಿದ್ದಾನೆ, ಬ್ಯಾಗ್ ಇಸ್ಕೊಳ್ಳೋಕೆ ಗೊತ್ತಾಗಿಲ್ವ ನಿಮಗೆ? ಅಲ್ಲ ಕಣ, ಇನ್ನೇನು ಕೆಲಸ ಮಾಡೋದೇನು? ಅಲ್ಲ ಕಣ, ಇಷ್ಟೊಂದು ಸೊಪ್ಪೋಗ್ಬಿಟ್ಟಿದ್ಯಲ್ಲ. ದಿನಕ್ಕೆ 3 ಹೊತ್ತು ಚೆನ್ನಾಗಿ ತಿಂತೀಯ ತಾನೆ? ಇಷ್ಟು ಸಣ್ಣ ಆಗ್ಬಿಟ್ಟಿದೆಯಲ್ಲ. ಊಟ ತಿಂದ್ರೆ ಈಗೇನಕ್ಕೆ ಆಗೋದು? ಈಗ ಹೇಗಿದ್ರು ಬಂದಿದ್ದೀನಲ್ಲ, ಒಳ್ಳೆ ರುಚಿ ರುಚಿಯಾದ ಅಡುಗೆ ಮಾಡಾಕು ತಿಂದು ಹಿಂಗಾಗುತ್ತೆ. ಹಾ ಸುನಪ್ಪ, ನೀನ್ ಬರೋದನ್ನೇ ನೋಡಿ ಶ್ರುತಿ ಒಳಗಡೆ ಅಡುಗೆಯನ್ನ ಚೆನ್ನಾಗಿ ಮಾಡಿಟ್ಟಿದ್ದಾಳು. ಅಂದಾಗೆ ಶ್ರುತಿಯಲ್ಲಿ ಬತ್ತೇನೆ ಇಲ್ಲ. ಎಲ್ಲಪ್ಪ, ಮಾವ ಬರ ಖುಷಿ ಅಲ್ವಾ, ನಾಚ್ಕೊಂಡು ಒಳಗಡೆನೇ ಇದ್ದಾಳೆ. ಶಾರದಾ, ನಾವು ಊಟ ಎಲ್ಲ ಆಮೇಲೆ ಮಾಡೋಣ, ಮೊದಲು ಪಟಗಳನ್ನ. ಶ್ರುತಿ ಶ್ರುತಿ ಬಾ, ನೀ ಮಾವ ಬಂದ ಯಾಕೆ ಹೇಳ್ಬಿಟ್ಟಿ ಅಲ್ಲಮ್ಮ, ಹೊರಗಡೆ ಹೋಗಿ ಆ ಬಾಕ್ಸಲ್ಲಿ ಪಟಾಕಿನೇ ತಗೋಬಾ ಚಿನ್ನ. ದೀಪಾವಳಿ ಗೋವಿಂದ ಲೀಲಾವಳಿ, ಅಲೆಯ ಮಗನಾದನು ಮಾವ ಮಗುವಾದನು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಲೆಯ ಮಗನಾದನು ಮಾವ ಮಗುವಾದನು. ಮನ್ನಣ ಮಾಡಿ ಕೊಟ್ಟೋರ ಹೆಣ್ಣನ್ನು ಮುದ್ದಾಗಿ ನೋಡಿ, ಇದ್ದಾಗ ಹೋಳಿಗೆ ತಿನ್ನುತ್ತ ಹಾಡಿ, ಕಣ್ಣಲ್ಲಿ ಕಂಬನಿ ಮುದ್ದಾಗಿ ಮಾಡಿ, ಸಲಹೋ ಅಳಿಮಯ್ಯ ರಾಮನಿಗೂ ಮೇಲು, ಪ್ರೀತಿ ಕೊಟ್ಟೋನಿಗೆ ಕಟ್ಟಬೇಕು ಕಾಲು, ಚಂದನ ನೆತ್ತಿ ಮಲ್ಲಿಗೆ ಸುತ್ತಿ ಮನೆ ಮಗನಿಗೆ ಆರತಿ